ಪರಿಷತ್ ಹಸನ್ ಸಾಬ್ ನಬಿ ಸಾಬ್ ಜೋಟಿಹಾಳ್ ಮಾನ್ಯ ಅಧ್ಯಕ್ಷರು ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಶ್ರೀಮತಿ ಹೀರಾಬಾಯಿ ನಾಗರಾಜ್ ಮೇಡಮ್ ಅವರು ಹಾಗೆ ಸೈಯದ್ ಇಲಿಯಾಸ್ ಖಾದ್ರಿ ಸಾಹೇಬ್ನ ಈ ಒಂದು ಉಪಸ್ಥಿತಿಯಲ್ಲಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಲ್ಪ ಕಳೆಯನ್ನು ತಂದಿರ್ತಕ್ಕಂಥ ಮತ್ತು ಸೌಂದರ್ಯವನ್ನು ಹೆಚ್ಚಿಸಿರ್ತಕ್ಕಂತಹ ನಮ್ಮ ಶಿಕ್ಷಣ ಇಲಾಖೆಯ ಮಾನ್ಯ ಶ್ರೀಯುತ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಕೊಪ್ಪಳ ಶ್ರೀಯುತ ಸೋಮಶೇಖರೇಗೌಡ ಬಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಶ್ರೀಯುತ ಲಕ್ಷ್ಮೀದೇವಿ ಶ್ರೀ ರಾಜಶೇಖರ್ ತಾಲೂಕು ಪಂಚಾಯಿತಿಯ 3 ತಾಲೂಕುಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ದತ್ತಾತ್ರೇಯ ಹೆಗಡೆ ಅವರು ಮುಖ್ಯಾಧಿಕಾರಿಗಳು ಪುರಸಭೆ ಕನಕಗಿರಿ ಮತ್ತೆ ಶ್ರೀಮತಿ ಶಂಷಾದ್ ಬೇಗಂ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕದ ಅಧ್ಯಕ್ಷರು ಅವರನ್ನು ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಹನುಮಂತಪ್ಪ ನಾಯಕ್ ಅಧ್ಯಕ್ಷರು ತಾಲೂಕು ಘಟಕ ಗಂಗಾವತಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಅದೇ ರೀತಿ ಶ್ರೀಯುತ ವಿಠಲ್ ಜೇರ್ಗಾಳಿ ಅವರು ಅವರ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಮಂಜುನಾಥ ನಾಯಕ್ ಅಧ್ಯಕ್ಷರು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಬೋಧಕೇತರ ನೌಕರರ ಸಂಘ ಶ್ರೀ ಶಶಿಕಾಂತ್ ಅಧ್ಯಕ್ಷರು ತಾಲೂಕು ಘಟಕ ಗಂಗಾವತಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾಗರಾಜ್ ಟಿ ಶ್ರೀ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಉಮಾದೇವಿ ಪಾಟೀಲ್ ಅಧ್ಯಕ್ಷರು ಸಾವಿತ್ರಿ ಬಾಲ್ಕಲೆ ಶಿಕ್ಷಕರ ಸಂಘ ತಾಲೂಕು ಘಟಕ ಗಂಗಾವತಿಯವರನ್ನು ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಉಮಾ ಮಹೇಶ್ವರಿ ಅಧ್ಯಕ್ಷರು ಸಾವಿತ್ರಿಬಾಯಿ ಪುಲೆ ಶಿಕ್ಷಕರ ಸಂಘ ತಾಲೂಕು ಘಟಕ ಕಾಟಗಿ ಅವರು ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಯಮನಪ್ಪ ಅಧ್ಯಕ್ಷರು ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಗ್ರೇಟು ಸಂಘದ ಅಧ್ಯಕ್ಷರು ಕಾಳಜಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ಕಾರ್ಯಕ್ರಮದ ಬಹಳ ಯಶಸ್ವಿಯಾಗಿ ಸಂಘಟಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಶಿವಕಾಂತ ತಾಳವ ಅಧ್ಯಕ್ಷರು ಅವರನ್ನ ಆತ್ಮೀಯವಾಗಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘ ತಾಲೂಕು ಘಟಕ ಗಂಗಾವತಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ನಮ್ಮ ತಾಲೂಕಿನ ಏನು ದೈಹಿಕ ಶಿಕ್ಷಣ ಪರಿವೀಕ್ಷಕರಂತ ಶ್ರೀಮತಿ ಸರಸ್ವತಿ ಮೇಡಮ್ ಅವರನ್ನ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ಶ್ರೀಯುತ ರವಿ ನಾಯಕ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ತಾಲೂಕು ಘಟಕ ಗಾರತಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುರ್ತುಜಾ ಖಾದರ್ ಸಿಂಗ್ ಗಂಗಾವತಿ ತಾಲೂಕಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಈ ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟದ ಮುಂದಿನ ಘಟ್ಟ ಧ್ವಜಾರೋಹಣ. ಈ ಧ್ವಜಾರೋಹಣವನ್ನು ಚಪ್ಪಾಳೆ ತಟ್ಟುವುದರ ಮುಖಾಂತರ ಗಂಗಾವತಿ ತಾಲೂಕಾ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕ್ರೀಡಾಕೂಟಕ್ಕೆ ಗಂಗಾವತಿ ತಾಲೂಕಾ ಪ್ರೌಢ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಣ ಕ್ರೀಡಾಕೂಟಕ್ಕೆ ಒಂದೇ ಒಂದೇ ಜೈ ಕ್ರೀಡೋತ್ಸವ. ವ್ಯಕ್ತಿತ್ವ ವಿಕಸನಕ್ಕೆ ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣ ಅವಶ್ಯ. ಡಿಡಿಪಿಐ ಸೋಮಶೇಖರ್ ಗೌಡ ಗಂಗಾವತಿ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುವಂತೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣವನ್ನ ನೀಡುವುದರಿಂದ ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸೋಮಶೇಖರ್ ಗೌಡ ಹೇಳಿದರು. ಅವರು ಸೋಮವಾರದಂದು ಕೊಪ್ಪಳ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೊಪ್ಪಳ ಜಿಲ್ಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ, ಗಂಗಾವತಿ ಲಯನ್ಸ್ ಕ್ಲಬ್ ಹಾಗೂ ಲಯನ್ ಚಾರಿಟೇಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ 2025-26ನೇ ಶೈಕ್ಷಣಿಕ ವರ್ಷದ 14ರಿಂದ 17 ವಯೋಮಿತಿಯ ವಿದ್ಯಾರ್ಥಿಗಳ ಕ್ರೀಡಾಕೂಟದ ಕ್ರೀಡಾ ಜ್ಯೋತಿಯನ್ನ ಉದ್ಘಾಟಿಸಿ ಹಾಗೂ ವೇದಿಕೆಯ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು. ಈ ಹಿಂದೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ದೈಹಿಕ ಶಿಕ್ಷಣವನ್ನ ಕೈಬಿಡಲಾಗಿತ್ತು. ಬಳಿಕ ಡಾಕ್ಟರ್ ವೈದ್ಯನಾಥನ್ ಸಮಿತಿಯ ವರದಿಯ ಬಳಿಕ ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣವನ್ನ ಅಧಿಕೃತವಾಗಿ ಸೇರ್ಪಡೆಗೊಳಿಸುವುದರ ಮೂಲಕ ಮಕ್ಕಳಿಗೆ ಪಾಠ ಪ್ರವಚನದ ಜೊತೆಗೆ ಕ್ರೀಡೆಗೆ ಅವಕಾಶ ಕಲ್ಪಿಸಲಾಯಿತು. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಕ್ರೀಡಾ ಚಟುವಟಿಕೆಗಳನ್ನು ಗಮನಿಸುವ ದೈಹಿಕ ಶಿಕ್ಷಕರು ಆಯಾ ಕ್ರೀಡೆಯ ನೀತಿ ನಿಯಮಗಳು ಇತ್ಯಾದಿ ವಿಷಯಗಳನ್ನು ತಿಳಿ ಹೇಳುವುದರ ಮೂಲಕ ಕ್ರೀಡಾ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವ ಕಾರ್ಯ ನಡೆಯುತ್ತಿರುವುದು
ಪ್ರಸ್ತುತ ದಿನಗಳಲ್ಲಿ ಕಾಣಬಹುದಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಟೇಶ್, ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ, ಪೊಲೀಸ್ ನಗರಸಭೆ ಅಧ್ಯಕ್ಷ ಹೀರಾಬಾಯಿ ನಾಗರಾಜ್, ಸ್ಥಾಯಿ ಸಮಿತಿ ಅಧ್ಯಕ್ಷ ರಮೇಶ್ ಚೌಡಕಿ ಪಾಟೀಲ್, ದೈಹಿಕ ಶಿಕ್ಷಣಾಧಿಕಾರಿ ಸರಸ್ವತಿ, ಲಯನ್ಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಜಿ ಚಂದ್ರಪ್ಪ, ಆಡಳಿತಾಧಿಕಾರಿ ಚಂದ್ರೇಗೌಡ, ಜಗನ್ನಾಥ್ ದಾಸ್, ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ಗುರುಪಾದಯ್ಯ, ಹಿರೇಮಠ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್, ಮಾಲಿ ಪಾಟೀಲ್, ಶಂಶುದಾ ಬೇಗಂ, ಹನುಮಂತಪ್ಪ ಆನೆಗುಂದಿ ಮತ್ತಿತರರು ಪಾಲ್ಗೊಂಡಿದ್ದರು. ಇದಕ್ಕೂ ಪೂರ್ವದಲ್ಲಿ ಕನ್ನಡ ಧ್ವಜಾರೋಹಣ, ಕ್ರೀಡಾ ತಂಡಗಳ ಪರಿಚಯ, ವಿದ್ಯಾರ್ಥಿಗಳಿಂದ ಕ್ರೀಡಾಪಟುಗಳ ಪಥಸಂಚಲನ ಮತ್ತಿತರ ಕಾರ್ಯಕ್ರಮಗಳು ಜರುಗಿದವು. ಸರ್ ಗೆತ್ಕೊಂಡು ಇಲ್ಲೇ ಆನೆಗಾಂಧಿ ವಲಯ ಆಗಮಿಸ್ತಾ ಇದೆ. ಆನೆಗಾಂಧಿ ವಲಯ ಟ್ರೈನಿಗೆ ಸೇರಿದ ಟ್ರೈನ್ ಸೆಲೆಕ್ಟ್ ಈಗ ಘಾಟಿಗೆ ವಲಯ ಆಗಮಿಸ್ತಾ ಇದೆ. ಏನು ಹೇಳಲು ಇಚ್ಛೆ ಪಡ್ತೇನೆ ಅಂತಂದ್ರೆ ಬಹಳ ಗೌರವದಿಂದ ಅಭಿಮಾನದಿಂದ ಹೇಳ್ಕೊಳ್ತೇನೆ. ನನ್ನ ಅಖಂಡ ಗಂಗಾವತಿ ತಾಲೂಕು ಈಗ ನಡೆದಂತ ಆಗಲೇ ಜಿಲ್ಲಾ ಮಟ್ಟದ ಹ್ಯಾಂಡ್ ಬಾಲ್ ನಲ್ಲಿ ಪ್ರಥಮ ಸ್ಥಾನ ಗಳಿಸಿಕೊಂಡಿದೆ, ಚದುರಂಗದಲ್ಲಿ ಪ್ರಥಮ ಸ್ಥಾನ ಗಳಿಸಿಕೊಂಡಿದೆ, ಶಟಲ್ ಬ್ಯಾಡ್ಮಿಂಟನ್, ಬಾಲ್ ಬ್ಯಾಡ್ಮಿಂಟನ್ ನಲ್ಲಿ ಮತ್ತು ಪ್ರಥಮ ಸ್ಥಾನ ಗಳಿಸಿಕೊಂಡು ಈಗಾಗಲೇ ರಾಜ್ಯ ಮಟ್ಟವನ್ನ ತಲುಪಿರುವುದು ಹೆಗ್ಗಳಿಕೆ. ಎಲ್ಲರೂ ಜಯರಾಜ ಚಪ್ಪಾಳೆ ತಟ್ಟದ ಮೂಲಕ ಆ ಕ್ರೀಡಾಪಟುಗಳಿಗೆ ಅಭಿನಂದಿಸೋಣ. ಮಾನ್ಯ ಉಪನಿರ್ದೇಶಕರ ಮಾರ್ಗದರ್ಶನ ಹಾಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನ, ಈ ಸಂಸ್ಥೆಯ ಆಡಳಿತಗಾರರ ಮಾರ್ಗದರ್ಶನ ಮೇರೆಗೆ ಬೃಹತ್ ವಲಯ ಮಟ್ಟದ ಕ್ರೀಡಾಪಟುಗಳು ವಿಜೇತರಾಗಿ ಇಲ್ಲಿ ನನ್ನೊಂದಿಗೆ ಬಂದಿದ್ದಾರೆ. ಒಟ್ಟು 8 ವಲಯಗಳ ಕ್ರೀಡಾಪಟುಗಳು ನನ್ನಲ್ಲಿ ಈ ದಿನ ಆಯೋಜನೆ ಆಗಿದ್ದಾರೆ ಸರ್. ಇಂದು 14 ವರ್ಷದ ಮಕ್ಕಳ ಬಾಲಕ ಬಾಲಕಿಯರಿಗೆ ಗುಂಪು ಆಟಗಳನ್ನು ನಡೆಸ್ತಾ ಇದ್ದೇವೆ ಹಾಗೂ ನಾಳೆ 17 ವರ್ಷದ ಒಳಗಿನ ಗುಂಪು ಬಾಲಕ ಬಾಲಕಿಯರಿಗೆ ನಡೆಸ್ತಾ ಇದ್ದೇವೆ ಹಾಗೂ 10ನೇ ತಾರೀಕಿನಂದು
ಮೇಲಾಟಗಳು ಅಂದ್ರೆ ಅಥ್ಲೆಟಿಕ್ಸ್, ಓಟ, ಜಿಗಿತ, ನೆಗೆತಗಳ ಆಟಗಳನ್ನ ನಾವು ತಾಲೂಕಾ ಕ್ರೀಡಾಂಗಣದಲ್ಲಿ ನೆರವೇರಿಸಲು ಆಯೋಜನೆ ಮಾಡಿಕೊಂಡಿದ್ದೀರಿ ಸರ್. ತಾವುಗಳು ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಒತ್ತಡದ ಕೆಲಸಗಳಲ್ಲಿ ಕೂಡ ಗಂಗಾವತಿಗೆ ಬಹಳ ಅಭಿಮಾನದಿಂದ ತಮ್ಮದು ಗಂಗಾವತಿ ಸರ್, ನಿಮ್ಮೆಲ್ಲ ಆಶೀರ್ವಾದ ಈ ಮಕ್ಕಳ ಕ್ರೀಡಾಪಟುಗಳ ಮೇಲೆ ಇರಲಿ ಅಂತ ಹೇಳ್ತಾ, ನನ್ನೊಂದಿಗೆ ಎಲ್ಲ ಮಹನೀಯರು ಸಹಕರಿಸಿದ್ದೀರಿ. ಎ ಸೌಂಡ್ ಮೈಂಡ್ ಈಸ್ ಎ ಸೌಂಡ್ ಬಾಡಿ ಅಂತ ಕರಿತೀವಿ. ಎಲ್ಲಿ ನಮ್ಮ ಸದೃಢವಾದ ದೇಹ ಇರ್ತದೆ, ಸದೃಢವಾದಂತ ಮನಸ್ಸು ನಮ್ಮೆಲ್ಲರಿಗೂ ಇರ್ತದೆ. ಮೇಜರ್ ಧ್ಯಾನ್ ಚಂದ್ ಅವರ ನಮಗೆ ಅಭ್ಯುದಯ ಸಾಧನೆಗಳು ನಮ್ಮೊಂದಿಗೆ ಇದ್ದಾವೆ, ಸಾನಿಯಾ ಮಿರ್ಜಾರ್ ಅವರ ಸಾಧನೆಗಳು ನಮ್ಮೊಂದಿದ್ದಾವೆ. ಹಾಗಾಗಿ ಅವರ ಎತ್ತರಕ್ಕೆ ನಾವು ಕೂಡ ನಮ್ಮ ಕ್ರೀಡಾಪಟುಗಳು ಬೆಳೀತಾರೆ ಅಂತ ಹೇಳ್ತಾ ನನ್ನ ಮತ್ತು ದೈಹಿಕ ಶಿಕ್ಷಣಕ್ಕೆ ಅಗತ್ಯವಾಗಿರ್ತಕ್ಕಂಥ ಪಠ್ಯ ವಸ್ತುವನ್ನ ರಚಿಸಿಕೊಟ್ಟು ಈ ದೈಹಿಕ ಶಿಕ್ಷಣವನ್ನು ಕೂಡ ನಾವು ತರಗತಿಯ ಒಳಗಡೆ ಕೂಡ ಬೋಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದಿನಿಂದ ಇಂದಿನವರೆಗೂ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಕೇವಲ ಪ್ರಾಯೋಗಿಕವಾಗಿರ್ತಕ್ಕಂಥ ಆಟಗಳ ಬಗ್ಗೆ ಮಾಹಿತಿ ಕೊಡಲಾರ್ದೇ ತರಗತಿಯಲ್ಲಿ ಕೂಡ ಮಕ್ಕಳಿಗೆ ಈ ಆಟೋಟಗಳಿಗೆ ವಿವಿಧ ಆಟಗಳಿಗೆ ಬೇಕಾಗಿರ್ತಕ್ಕಂಥ ನಿಯಮಗಳೇನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಮೈದಾನದ ಅಳತೆಗಳೇನು, ಆಡುವಂಥ ಸಂದರ್ಭದಲ್ಲಿ ನಾವು ಅನುಸರಿಸಬೇಕಾಗಿರ್ತಕ್ಕಂಥ ನಿಯಮಗಳೇನು ಅನ್ನೋದನ್ನ ತರಗತಿಯ ಕೊಠಡಿಗಳಲ್ಲೂ ಕೂಡ ಹೇಳುವಂಥ ವ್ಯವಸ್ಥೆ ಕರ್ನಾಟಕದಲ್ಲಿ ಜಾರಿ ಬಂದಿರತಕ್ಕಂಥದ್ದು. ನಿಜವಾಗ್ಲೂ ಇದು ದೈಹಿಕ ಶಿಕ್ಷಣಕ್ಕೆ ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ದಿಕ್ಸೂಚಿಯಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯೊಳಗೆ ದೈಹಿಕ ಶಿಕ್ಷಣ ಎದಕ್ಕೆ ಮುಖ್ಯ ಅಂತ ಭಾಳ ಸಾರಿ ಮಾತಾಡ್ತೀವಿ. ಎಲ್ಲಿ ಸದೃಢವಾಗಿರ್ತಕ್ಕಂಥ ದೇಹವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ, ಮಾನಸಿಕವಾಗಿ ಕೂಡ ಸ್ಥಿರತೆಯನ್ನು ಹೊಂದಿರಲಿಕ್ಕೆ ಸಾಧ್ಯ ಅಂತ ಅನ್ನೋದು ನಾವು ವೈದ್ಯಕೀಯವಾಗಿ ಕಂಡುಕೊಂಡಿರ್ತಕ್ಕಂಥ ಅಂಶ. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ನಮ್ಮ ಕ್ಲಸ್ಟರ್ ಮಟ್ಟದಲ್ಲಿರ್ಬೋದು, ವಲಯ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟಗಳಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸೋದ್ರ ಮೂಲಕ ಮಕ್ಕಳಲ್ಲಿರ್ತಕ್ಕಂಥ ಕ್ರೀಡಾ ಪ್ರತಿಭೆಯನ್ನು ಹೊರತೆಗೆದಕ್ಕೆ ಇದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವೇದಿಕೆ. ನಾವು ಹಲವಾರು ಸಾಧಕರ ಅವರ ಇತಿಹಾಸವನ್ನು ನೋಡಿದಂಥ ಸಂದರ್ಭದೊಳಗೆ ಶೈಕ್ಷಣಿಕವಾಗಿ ಸ್ವಲ್ಪ ಮಟ್ಟಿನ ಕಡಿಮೆ ಕಲಿಕೆಯನ್ನು ಹೊಂದಿದ್ರೂ ಕೂಡ ಆಟೋಟಗಳಲ್ಲಿ ಇಡೀ ವಿಶ್ವ ಮೆಚ್ಚುವಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇವೆ ಅಂತ. ಆದ್ದರಿಂದ ವಿದ್ಯಾರ್ಥಿಯ ಪೂರ್ಣ ವ್ಯಕ್ತಿತ್ವ ಅನ್ನೋದು ಕೇವಲ ಅಕ್ಷರಾಭ್ಯಾಸ ಅಥವಾ ಅವರು ಪಡೆದುಕೊಂಡಿರ್ತಕ್ಕಂಥ ಮಾರ್ಕ್ಸ್ಗಳ ಆಧಾರದ ಮೇಲೆ ಅಳೆಯೋದರ ಬದಲಾಗಿ ವಿದ್ಯಾರ್ಥಿಗಳಲ್ಲಿ ಸೂಕ್ತವಾಗಿ ಅಡಗಿರ್ತಕ್ಕಂಥ ಈ ಕ್ರೀಡೆಯ ಸಾಮರ್ಥ್ಯವನ್ನು ಅರಿತುಕೊಂಡು ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡಿದ್ದೇ ಆದಂತಂದ್ರೆ ಖಂಡಿತವಾಗಿ ನಮ್ಮ ವಿದ್ಯಾರ್ಥಿನಿಯರು ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ನಾಡಿಗೆ, ಈ ರಾಜ್ಯಕ್ಕೆ, ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಗೌರವವನ್ನು ತಂದುಕೊಡ್ತಕ್ಕಂಥ ಸಾಧನೆ ಮಾಡ್ತಾರೆ ಅಂತನ್ನೋದು ನಮ್ಮೆಲ್ಲರ ಅಚಲವಾದ ನಂಬಿಕೆ. ಆದ್ದರಿಂದ ಎಲ್ಲ ಕ್ರೀಡಾಪಟುಗಳಲ್ಲಿ ಒಂದು ವಿಷಯ ನಿಮ್ಮ ಮುಂದೆ ನಿವೇದಿಸ್ಕೊಳ್ಳೋದು ಏನಂತಂದ್ರೆ, ಈ ಆಟೋಟಗಳಲ್ಲಿ ಸೋಲು ಗೆಲುವು ಎರಡೂ ಇರ್ತವೆ. ಯಾಕಂದ್ರೆ ಒಬ್ಬರೇ ಗೆಲ್ಲಬೇಕಾಗಿರ್ತದ್ದು ಕೊನೆಯಲ್ಲಿ. ಆ ಕಾರಣಕ್ಕೆ ಸೋತ್ವಿ ಅನ್ನೋ ನಿರಾಶೆ ಬೇಡ ಅಂತ. ಯಾವ ಕಾರಣಕ್ಕೆ ಸೋತ್ವಿ, ನಾವೆಲ್ಲ ಸೋಲನ್ನು ಗೆಲುವನ್ನಾಗಿ ಮಾರ್ಪಡಿಸಲಿಕ್ಕೆ ಏನೆಲ್ಲ ಕೊರತೆಗಳಿದ್ವು, ಆ ಕೊರತೆಗಳನ್ನು ಹೇಗೆ ನಿಭಾಯಿಸಿಕೊಂಡು ನಾವು ಮುಂದಿನ ಸ್ಪರ್ಧೆಗಳಲ್ಲಿ ಗೆಲ್ಲಬೇಕು ಅನ್ನುವಂಥ ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಸೋಲನ್ನು ಗೆಲುವಿನ ಮೆಟ್ಟಿಲಾಗಿ ಅದನ್ನು ಬದಲಾವಣೆ ಮಾಡ್ಕೊಳ್ಬೇಕು. ಇನ್ನು ಈ ಸ್ಪರ್ಧೆಗಳಲ್ಲಿ ಗೆದ್ದಂಥ ಕ್ರೀಡಾಪಟುಗಳು ನಾನು ಈ ಸ್ಪರ್ಧೆಯಲ್ಲಿ ಗೆಲುವನ್ನು ಪಡೆದೆ ಅನ್ನುವಂಥ ಸಂತೃಪ್ತಿಯನ್ನು ಹೊಂದಿದ್ದೇನೆ. ಮುಂದೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನೀವೆಲ್ಲ ವಿವಿಧ ಸ್ಪರ್ಧಾಳುಗಳ ಜೊತೆಗೆ ನೀವು ಸ್ಪರ್ಧೆ ಮಾಡಬೇಕಾಗಿರೋದ್ರಿಂದ ಈ ಆಟಗಳಲ್ಲಿ ಇನ್ನೂ ಹೆಚ್ಚಿನ ಕೌಶಲ್ಯವನ್ನು ಯಾವ ರೀತಿಯಲ್ಲಿ ನಾವು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ದೈಹಿಕ ಶಿಕ್ಷಕರಿಂದ ಮಾರ್ಗದರ್ಶನವನ್ನು ಪಡ್ಕೊಂಡು ನೀವು ಅದನ್ನು ಅಳವಡಿಸ್ಕೊಂಡಿದ್ದೇ ಆಯ್ತು ಅಂತಂತಂದರೆ ಖಂಡಿತವಾಗಿ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಿಮ್ಮ ಪ್ರತಿಭೆಯನ್ನು ಬೆಳಗಲಿಕ್ಕೆ ಸಾಧ್ಯ ಅನ್ನೋದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಲಯನ್ಸ್ ಸಂಸ್ಥೆ ಮತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಅತ್ಯಂತ ಸಡಗರದಿಂದ ಮತ್ತು ಅತ್ಯಂತ ಅಚ್ಚುಕಟ್ಟಾಗಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಿರುವುದಕ್ಕೆ ನಮ್ಮ ಲಯನ್ಸ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಅತ್ಯಂತ ತುಂಬುರುದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಈಗಾಗಲೇ ಭಾಳಷ್ಟು ಟೈಮ್ ಆಗಿದೆ. ದೆ ಕೆನಾಟ್ ಬಿ ಎ ಸೌಂಡ್ ಮೈಂಡ್ ವಿದೌಟ್ ಎ ಸೌಂಡ್ ಬಾಡಿ ಅನ್ನೋದು ಒಂದು ಯಾವಾಗಲೂ ಗಾದೆ ಮಾತು. ಅದು ನಾನು ನನ್ನ ಮಕ್ಕಳು ಸೈನಿಕ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ 10ನೇ ಕ್ಲಾಸು ಮತ್ತು PUC ಹುಡುಗರಿಗೆ ಅಲ್ಲೆಲ್ಲ 4 to 6 ಕಂಪಲ್ಸರಿ ಗ್ರೌಂಡ್ನಲ್ಲಿ ಇರಲೇಬೇಕು ಹುಡುಗರು. ಆಗ ನಾನು ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ನಲ್ಲಿ ನಾನು SSLC ಮತ್ತು PUC ಹುಡುಗರಿಗೆ ನೀವು 4 to 6 ಗ್ರೌಂಡ್ನಲ್ಲಿ ಇರೋದನ್ನು ಬಿಡಿಸಿರಿ, ಸೊ ದಟ್ ದೇ ಕ್ಯಾನ್ ಸ್ಟಡಿ ಹಾರ್ಡ್ ಅಂತ ಹೇಳಿ ನಾನು ವಾದ ಮಾಡಿದಾಗ ಅಲ್ಲಿ ಪ್ರಿನ್ಸಿಪಲ್ ಒಂದೇ ಹೇಳಿದರು,
ನೋಡಿ ಡಾಕ್ಟ್ರೇ, there cannot be a sound mind without a sound body. Even on the day of examination, they have to be in the ground between 4 to 6 ಅಂತ ಹೇಳಿ ನನಗೇನೆ ಇದು ಮಾಡಿಬಿಟ್ಟು, ಆವಾಗಿಂದ ನಾನು ನಮ್ಮಲ್ಲಿ ನಮ್ಮ ಸ್ಕೂಲ್ನಲ್ಲಿ ಕೂಡ ನಾವು ಕ್ರೀಡೆಗಳಿಗೆ ಒತ್ತು ಕೊಡ್ತೀವಿ. ಆದಾಗ್ಯೂ ನಮ್ಮದಿರೋ ಗ್ರೌಂಡ್ನಲ್ಲೇ ನಾವು ಮಾಡಬೇಕಲ್ಲ, ಅಷ್ಟು ನಾವು ಮಾಡ್ತಾಯಿದ್ದೀವಿ. ಈ ರೀತಿ ಆಟಪಾಠಗಳನ್ನು ಅರೇಂಜ್ ಮಾಡಲಿಕ್ಕೆ ನಮ್ಗೆ ಇದುವರೆಗೂ ಚಾನ್ಸ್ ಸಿಕ್ಕಿರಲಿಲ್ಲ. ಈ ಸಲ ಮೇಡಮ್ ಅವರು ಒತ್ತಾಯ ಮಾಡಿ ನೀವು ಮಾಡಲೇಬೇಕು ಅಂತ ಹೇಳಿದ್ದಕ್ಕೆ ನಾವು ಮಾಡಿದ್ದೀವಿ. ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತೀವೋ ಗೊತ್ತಿಲ್ಲ. ನಾವಂತೂ ಎಲ್ಲ ನಮ್ಮ ಪರಿವಿಧಿಯಲ್ಲಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ಉಪಯೋಗ ಮಾಡಿ ನಾವು ಮಾಡಿದ್ದೀವಿ. ಇದರ ಒಂದು ಫಲಾನುಭವ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಆಶಿಸ್ತೀನಿ. ಮತ್ತು ಇದರಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಏನಿದ್ದಾರಲ್ಲ, ಅವರೆಲ್ಲರೂ ಬಹಳಷ್ಟು ಪೇನ್ಸ್ ತೊಗೊತಾರೆ. ಅವ್ರು ತೊಗೊಂಡಿರೋ ಪೇನ್ಸ್ಗೆ ನೀವು ಸರಿಯಾಗಿ ಸ್ಪಂದಿಸಿದ್ದೀರಿ ಅಂತಂದರೆ ಒಳ್ಳೆಯ ಈ ಆಟಪಾಠಗಳ ಒಂದು ಉತ್ತಮವಾಗಿ ರಿಸಲ್ಟ್ಸ್ ಬರ್ತವೆ. ಅದನ್ನು ನಾವು ಆಟದಲ್ಲಿ ಗೆಲುವೇ ಮುಖ್ಯ ಅಂತಲ್ಲ, ಆಟ ಆಡೋದು ಮುಖ್ಯ. ಆಟ ಆಡಿ ಆನಂತರ ಈ ಸಲ ಸೋತಿ ಅಂದರೆ ನೆಕ್ಸ್ಟ್ ಟೈಮ್ ನಾವು ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತದೆ. ಅದನ್ನು ಬೆಳೆಸ್ಕೊಂಡು ಹೋಗಬೇಕು. ಇಷ್ಟು ಹೇಳಿ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ.